ರವಿ ಒಬ್ಬ ಸೌದೆ ವ್ಯಾಪಾರಿ ಆಗಿದ್ದ. ಕಾಡಿಂದ ಕಟ್ಟಿಗೆ ಕತ್ತರಿಸ್ಕೊಂಡ್ ಬಂದು ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಿದ್ದ. ಅವನ್ ಕುಟುಂಬದಲ್ಲಿ ಅವನ್ ಹೆಂಡತಿ ಸೀತಾ ಮತ್ತೆ ಇಬ್ರು ಮಕ್ಕಳಿದ್ರು, ಕೋಯಲ್ ಮತ್ತೆ ವಿಜಯ್. ಅವನ್ ಮಕ್ಕಳು ಯಾವಾಗ್ಲೂ ಬಾಗ್ಲಲ್ಲೇ ನಿಂತು ಅವನ್ಗೋಸ್ಕರ ಕಾಯ್ತಾ ಇರ್ತಿದ್ರು. ಅಪ್ಪ ಬಂದ್ರು. ಅಮ್ಮ ನೋಡು, ಅಪ್ಪ ಬಂದ್ರು. ಆಮೇಲೆ ಸೀತಾ ಗಂಡನ್ಗೆ ಸಹಾಯ ಮಾಡ್ತಾ ಇದ್ಲು ಆ ಕಟ್ಗೆನ ಕೆಳಗಿಳಿಸೋದ್ರಲ್ಲಿ. ಅಯ್ಯೋ ದೇವ್ರೆ, ಏನ್ರಿ ಇದು, ಇವತ್ತಿಷ್ಟೊಂದ್ ಭಾರ ಇದೆ. ಹಾ, ನೆನ್ನೆನೆ ಮೇಸ್ತ್ರಿ ಹೇಳಿದ್ದ ಅವನಿಗೆ ದಪ್ಪ ಹಾಗೂ ಗಟ್ಟಿಯಾಗಿರುವ ಕಟ್ಟಿಗೆ ಬೇಕು. ಅವನಿಗೆ ಏನೋ ಮಾಡೋದಕ್ಕೆ ಅವನ್ ಹೇಳ್ತಾ ಇದ್ದ, ದಪ್ಪ ಇರುವ ಕಟ್ಟಿಗೆ ಕೊಟ್ರೆ ಅವನ್ ನನಗೆ 1,000 ಕೊಡ್ತಾನಂತೆ. 1,000ನಾ? ಹಾ, ಹೀಗಾಗಿನೇ ಬೆಳಗ್ಗೆಯಿಂದ ಈ ಮರನ ಕಡಿತಾ ಇದ್ದೆ. ನೀನ್ ನನಗೋಸ್ಕರ ಟೀ ಮಾಡು, ಅವನ್ ಬರ್ತಾ ಇರ್ಬೇಕು. ಹಾ, ಬೇಗ ಹೋಗಿ ಕೈಕಾಲ್ ತೊಳ್ಕೊಂಡ್ ಬನ್ನಿ. ಸೀತಾ ಒಲೆ ಮೇಲೆ ಟೀಗಿಡ್ತಾಳೆ. ಅದೇ ಸಮಯಕ್ಕೆ ಯಾರೋ ಬಾಗಿಲ್ ತಟ್ತಾರೆ. ಅಪ್ಪ, ಮೇಸ್ತ್ರಿ ಅಂಕಲ್ ಬಂದಿದ್ದಾರೆ. ರವಿ ಆ ಕೂಡ್ಲೆ ಅಲ್ಲಿಗ್ ಹೋದ. ನಿಮ್ಮನ್ನೇ ಕಾಯ್ತಾ ಇದ್ದೆ, ಇಲ್ ನೋಡಿ. ಅರೆ ವಾ, ನನಗಂತೂ ಇದೇ ಬೇಕಾಗಿತ್ತು. ಬಹಳ ದಪ್ಪದಾಗಿದೆ. ಮೇಸ್ತ್ರಿ ಆ ಕಟ್ಗೆನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅದು ಅವನಿಂದ ಸಾಧ್ಯ ಆಗೋದಿಲ್ಲ. ಅಯ್ಯೋ ಅಣ್ಣ, ನೀನ್ ಇಷ್ಟು ಭಾರ ಇರೋದನ್ನ ಒಬ್ನೇ ಹೇಗೆ ಎತ್ಕೊಂಡ್ ಬಂದೆ? ಇವಾಗಂತೂ ಅಭ್ಯಾಸ ಆಗಿ ಹೋಗಿದೆ. ನನ್ ಒಬ್ಬಿಂದ ಅಂತೂ ಎತ್ತಕ್ ಆಗ್ತಾ ಇಲ್ಲ. ನೀನು ನನ್ ಜೊತೆ ಬರ್ಬೇಕಾಗುತ್ತೆ ನನ್ನನ್ನ ಬಿಡೋದಕ್ಕೆ. ಹಾ, ಮೇಸ್ತ್ರಿ ರವಿಗೆ 1,000 ರೂಪಾಯಿ ಕೊಡ್ತಾನೆ. ಅದೇ ಸಮಯಕ್ಕೆ ಸೀತಾ 2 ಕಪ್ ಟೀ ತರ್ತಾಳೆ. ಮಿಸ್ತ್ರಿ ಮತ್ತೆ ರವಿ ಒಟ್ಟಿಗೆ ಟೀ ಕುಡಿತಾರೆ. ನನಗೆ ಸಿಟಿಯಿಂದ ಒಂದ್ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ಅವರಿಗೆ ಒಳ್ಳೆ ಕ್ವಾಲಿಟಿ ಇರುವ ಫರ್ನಿಚರ್ ಬೇಕಂತೆ. ದುಡ್ಡು ಚೆನ್ನಾಗ್ ಕೊಡ್ತಾ ಇದಾರೆ. ನನಗ್ ಇದೇ ತರದ್ ದಪ್ಪ ಕಟ್ಟಿಗೆ ಇನ್ನೂ ಬೇಕಾಗ್ಬೋದು. ಸರಿ ಅಣ್ಣ, ನಾನ್ ತಂದ್ಕೊಡ್ತೀನಿ. ತುಂಬಾ ಒಳ್ಳೇದು. ಹಾಗಾದ್ರೆ ಸೀದಾ ನನ್ ಫ್ಯಾಕ್ಟ್ರಿಗೆ ಹಾಕ್ಬಿಡು. ಹೇಗಿದ್ರು ಇದು ತುಂಬಾ ಭಾರ ಇದೆ. ಸರಿ ಅಣ್ಣ, ಆಗ್ಬೋದು. ಟೀ ಕುಡಿದ್ಮೇಲೆ ರವಿ ಆ ದೊಡ್ಡ ಕಟ್ಟಿಗೆನ ಎತ್ಕೊಂಡು ಮೇಸ್ತ್ರಿ ಹಿಂದೆ ಹೋಗ್ತಾನೆ. ಮೇಸ್ತ್ರಿ ಕಾರ್ಖಾನೆನಲ್ಲಿ ಆ ಕಟ್ಟಿಗೆನ ರವಿ ಇಡ್ತಾನೆ. ಆಮೇಲೆ ಅವನು ನಮಸ್ಕಾರ ಮಾಡಿ ವಾಪಸ್ ತನ್ನ ಮನೆಗ್ ಬರ್ತಾನೆ. ಮನೆಗ್ ಬರ್ತಿದ್ ಹಾಗೆ ಅವನ್ ಹೆಂಡತಿ ಖುಷಿಯಿಂದ ಅವನಿಗೆ ಹೇಳ್ತಾಳೆ, ತುಂಬಾ ಒಳ್ಳೇದಾಯ್ತಲ್ವೇನ್ರಿ? ಹಾ, ಇದೆಲ್ಲ ದೇವರ ಕೃಪೆನೆ. ರವಿ ಆ ದುಡ್ಡನ್ನ ಸೀತಾ ಕೊಡ್ತಾನೆ. ಇದ್ರಿಂದ ಮಕ್ಕಳ ಸ್ಕೂಲ್ ಫೀಸನ್ನ ಕಟ್ಬಿಡು. ಇವ್ರಿಬ್ರು ಫೀಸು 800 ರೂಪಾಯಿ. ಇನ್ ಉಳ್ದಿರೋ ದುಡ್ಡಲ್ಲಿ ಮನೆಗೆ ಸ್ವಲ್ಪ ರೇಷನ್ ಕೂಡ ತರ್ತೀನ್ರಿ. ಸರಿ. ಮಾರನೇ ದಿನನೇ ಸೀತಾ ಸ್ಕೂಲ್ ಫೀಸನ್ನ ಕಟ್ಟಿ ಮನೆಗೆ ಸ್ವಲ್ಪ ರೇಷನ್ ಕೂಡ ತರ್ತಾಳೆ. ದೇವ್ರೆ, ನಿನ್ನ ಕೃಪೆ ಯಾವಾಗ್ಲೂ ಸದಾ ಹೀಗೆ ಇರ್ಲಿ ನಮ್ಮೇಲೆ. ಹೀಗೆ ನಡೀತಾ ಇದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ದೇವ್ರೆ. ಯಾವತ್ತೂ ನಮ್ಗೆ ದುಡ್ಡಿಗೆ ಕಮ್ಮಿ ಆಗಲ್ಲ. ಅಮ್ಮ, ನಾವು ಶ್ರೀಮಂತರಾಗ್ತೀವಾ? ನೀವೀಗ ಓದಿನ ಕಡೆ ಗಮನ ಕೊಡಿ ಸಾಕು. ದುಡ್ಡಿನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ದೇವ್ರಿದಾನೆ, ಅವನ್ನೆಲ್ಲ ನೋಡ್ಕೋತಾನೆ. ಇಲ್ಲಿ ಕಾಡಲ್ಲೂ ಕೂಡ ರವಿ ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸ್ತಾ ಇದ್ದ ಖುಷಿಯಿಂದ. ಈ ದೊಡ್ಡ ಮರದಿಂದ 3 ತುಂಡನ್ನ ಮಾಡ್ತೀನಿ. ಹೆಚ್ಚು ಕಮ್ಮಿ 3,000 ಆದ್ರೂ ಸಿಗ್ಬೋದು. ದುಡ್ಡು ಬಗ್ಗೆ ಯೋಚನೆ ಮಾಡಿ ಮಾಡಿ ರವಿ ಖುಷಿ ಪಡ್ತಾ ಇದ್ದ. ಅವನೊಂದ್ ದೊಡ್ಡ ತುಂಡನ್ನ ಕತ್ತರಿಸಿದ್ದ. ಆಮೇಲೆ ಅವನದನ್ನ ಹೆಗ್ಲುಗೊತ್ಕೊಂಡು ಹಳ್ಳಿ ಕಡೆ ಹೋಗ್ತಾ ಇದ್ದ. ರವಿ ಮೇಸ್ತ್ರಿ ಕಾರ್ಖಾನೆನಲ್ಲಿ ಆ ದೊಡ್ಡ ತುಂಡನ್ನ ಇಟ್ಟ. ಆಮೇಲೆ ಮೇಸ್ತ್ರಿ ಅವನಿಗೆ 1,000 ರೂಪಾಯಿ ಕೊಟ್ಟ. ಅದನ್ನ ಇಸ್ಕೊಂಡು ರವಿ ತುಂಬಾ ಖುಷಿ ಪಟ್ಟ. ಸ್ವಲ್ಪ ದಿನ ಇದು ಹೀಗೆ ನಡೀತಾನೆ ಇತ್ತು. ರವಿ ದೊಡ್ಡ ದೊಡ್ಡ ಮರನ ಕತ್ತರಿಸಿ ಮೇಸ್ತ್ರಿಗೆ ಮಾರ್ತಾ ಇದ್ದ. ಆಮೇಲೆ ಒಂದಿನ ರವಿ ತುಂಬಾ ದೊಡ್ಡ ಮರನ ಕತ್ತರಿಸ್ತಾ ಇದ್ದ. ಇನ್ನೇನ್ ಮರ ಕತ್ತರಿಸ್ತಾ ಇದ್ದ, ಆದ್ರೆ ಈ ಸಲ ಅವನಿಂದ ಒಂದ್ ದೊಡ್ಡ ತಪ್ಪಾಗಿತ್ತು. ಆ ಮರ ನೇರವಾಗಿ ಅವನ ಮೇಲೆ ಬಂದ್ಬಿತ್ತು. ರವಿ ಕೂಗೋದನ್ನ ಕೇಳಿಸ್ಕೊಂಡು ಮಿಕ್ಕವರೆಲ್ಲ ಅವನ ಹತ್ರ ಓಡ್ ಬರ್ತಾರೆ. ಅವರು ಆ ಮರನ ಪಕ್ಕಕ್ಕೆ ಸರಗಿಸಿ ರವಿನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಅವನ್ಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಸೀತಾ ಮತ್ತೆ ಅವನ್ ಮಕ್ಕಳು ಕೂಡ ಹಾಸ್ಪಿಟಲ್ ಬಂದ್ರು. ಅಪ್ಪ ಹುಷಾರಾಗ್ತಾರಲ್ವಾ ಅಮ್ಮ? ಹಾ, ದೇವ್ರಿದನಲ್ಲ, ಅವನ್ ಮೇಲೆ ನಂಬಿಕೆ ಇಡಮ್ಮ. ರವಿ ತುಂಬಾ ಹೊತ್ತಿನ ತನಕ ಅವನನ್ನ ನೋಡ್ತಾರೆ. ಆಮೇಲೆ ಸೀತನ್ ಹತ್ರ ಬರ್ತಾರೆ. ಮರ ಬಿದ್ದಿದ್ರಿಂದ ಇವರ 2 ಕಾಲ್ಗಳು ಮುರಿದೋಗಿದೆ. ಅಯ್ಯೋ ರಾಮ, ಇವರಿಗೆ ಆಪರೇಷನ್ ಮಾಡ್ಬೇಕು. ಅದಕ್ಕೆ 20 ಲಕ್ಷ ಆಗ್ಬೋದು. ಅಷ್ಟೊಂದ್ ದುಡ್ಡನ್ನ ನಾನು ಎಲ್ಲಿಂದ ತರ್ಲಿ ಡಾಕ್ಟರ್? ನಮ್ಮನೇಲಿ ನನ್ ಗಂಡ ಒಬ್ರೇ ಸಂಪಾದನೆ ಮಾಡ್ತಾ ಇದ್ದವ್ರು. ಆಮೇಲೆ ನೀವು ಸ್ವಲ್ಪ ದಿನಕ್ಕೆ ಇವರನ್ನ ಮನೆ ಕರ್ಕೊಂಡು ಹೋಗಿ. ಬೇರೆ ಯಾವುದೇ ದಾರಿ ಇಲ್ಲ. ಇಡೀ ಕುಟುಂಬ ಕಣ್ಣೀರಲ್ಲೇ ಮುಳುಗ್ ಹೋಗಿತ್ತು.
ರವಿ ಇನ್ಯಾವತ್ತೂ ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಕ್ಕಾಗ್ತಾ ಇರ್ಲಿಲ್ಲ. ಸ್ವಲ್ಪ ದಿನದ ನಂತರ ರವಿನ ವಾಪಸ್ ಮನೆಗ್ ಕರ್ಕೊಂಡ್ ಬರ್ತಾರೆ. ಇವಾಗ ಏನ್ ಮಾಡೋದು? ಮನೆ ಹೇಗ್ ನಡ್ಸೋದು? ಮಕ್ಕಳ ಸ್ಕೂಲ್ ಫೀಸ್ನ ಎಲ್ಲಿಂದ ಕಟ್ಟೋದು? ನೀವೇನು ಚಿಂತೆ ಮಾಡ್ಬೇಡಿ, ಏನಾದ್ರೂ ವ್ಯವಸ್ಥೆ ಆಗತ್ತೆ. ಯಾರಿಗೆ ಯಾರು ಇರಲ್ವೋ ಅವರಿಗೆ ದೇವ್ರು ಸಹಾಯವಾಗಿ ನಿಲ್ತಾನೆ. ಈಗ ಸದ್ಯಕ್ಕೆ ನನ್ನ ಹತ್ರ 5,000 ರೂಪಾಯಿ ಇದೆ. ಕಡೆ ಪಕ್ಷ ಕಮ್ಮಿ ಬೆಲೆಗೆ ಸಿಗೋ ಅಂತದನ್ನ ಮಾತ್ರ ಕೊಂಡ್ಕೊಳ್ಳೋಣ. ಕೋಯಲ್ ಮತ್ತೆ ವಿಜಯ್, ನೀವಿಬ್ರು ನಿಮ್ ತಂದೆ ಹತ್ರನೇ ಇರಿ, ನಾನು ಹೋಗಿ ತರಕಾರಿ ತರ್ತೀನಿ. ಸರಿ ಅಮ್ಮ. ಸೀತಾ ಮಾರ್ಕೆಟ್ಗೆ ಹೋಗ್ತಾಳೆ. ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆನ ಕೇಳ್ತಾ ಇರ್ತಾಳೆ ಅವಳು. ಆಲೂಗಡ್ಡೆ ಹೇಗಣ್ಣ? 30 ರೂಪಾಯಿ ಕೆಜಿ. ಅಯ್ಯೋ ದೇವ್ರೆ, ಇಷ್ಟೊಂದು ದುಬಾರಿನಾ? ಇವಾಗ ಎಲ್ಲಾ ಕಡೆನೂ ಇದೇ ಬೆಲೆ, ಬೇಕು ಅಂದ್ರೆ ತಗೋ. ಸೀತಾ ತರಕಾರಿ ಮಾರೋ ಪ್ರತಿಯೊಬ್ಬರ ಹತ್ರನೂ ಬೆಲೆ ಕೇಳ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಆ ಮಾರ್ಕೆಟ್ ಮೂಲೆನಲ್ಲಿ ಒಂದು ಬದ್ನೆಕಾಯಿ ಅಂಗಡಿ ಪ್ರಕಟ ಆಗತ್ತೆ. ಅರೆ ಮಗಳೇ, ಬದ್ನೆಕಾಯಿ ತಗೊಳಮ್ಮ, ನಾನು ನಮ್ ತೋಟದಲ್ಲೇ ಬೆಳ್ದಿರೋದು. ಎಷ್ಟು ಬೆಲೆ ಅಜ್ಜಿ? 10 ರೂಪಾಯಿ ಕಿಲೋ. ಸಸ್ತಾ ಬೆಲೆನ ಕೇಳಿ ಸೀತಾ ಆ ಕೂಡ್ಲೆ 1 ಕೆಜಿ ಬದ್ನೆಕಾಯಿ ಕೊಂಡ್ಕೊಂಡ್ಲು. ಆಮೇಲೆ ಅವಳು ವಾಪಸ್ ತನ್ನ ಮನೆಗ್ ಬಂದ್ಲು. ಆಮೇಲೆ ಜಾದುವಿಂದ ಪ್ರಕಟ ಆಗಿದ್ದ ಬದ್ನೆಕಾಯಿ ಅಂಗಡಿ ಮಾಯ ಆಗೋಯ್ತು. ಸೀತಾ ಮನೆಗ್ ಬಂದಾಗ, ಅಮ್ಮ ನೀನೇನ್ ತಗೊಂಡ್ ಬಂದೆ? ಬದ್ನೆಕಾಯಿ ತಂದಮ್ಮ, ಬದ್ನೆಕಾಯಿ ಪಲ್ಯ ಮಾಡ್ಕೊಡ್ತೀನಿ ನಿಮ್ಮಿಬ್ರಿಗೂ. ಒಂದ್ ವೇಳೆ ಬದ್ನೆಕಾಯಿ ಪಲ್ಯ ಜೊತೆಗೆ ಪರಾಟನೂ ಸಿಕ್ಕಿದ್ರೆ? ಏನಿದ್ಯೋ ಅದನ್ನೇ ತಿನ್ಬೇಕಪ್ಪ. ಅಯ್ಯೋ ದೇವ್ರೆ. ಸೀತಾ ವಿಜಯ್ಗೆ ಬೈಬೇಕು ಅಂತಿದ್ಲು. ಅಷ್ಟು ಹೊತ್ತಿಗೆ ಅವ್ರ ಎಲ್ರೂ ಮುಂದೆ ಬದ್ನೆಕಾಯಿ ಪಲ್ಯ ಮತ್ತೆ ಪರೋಟ ಬರುತ್ತೆ. ಇದೆಲ್ಲಿಂದ ಬಂತು? ಗೊತ್ತಿಲ್ಲ ಅಮ್ಮ, ಇಷ್ಟೊತ್ತು ಇದು ಇಲ್ಲಿರ್ಲಿಲ್ಲ. ಮತ್ತೆ ಹೇಗ್ ಬಂತು? ಇರಮ್ಮ, ನನ್ ಹತ್ರ ಬಹುಶಃ ತುಂಬಾ ಆಟದ ಸಾಮಾನ್ ಇರ್ಬೇಕು. ಹೇಳ್ತಾ ಹೇಳ್ತಾ ಅವ್ರ ಮುಂದೆ ಸಿಕ್ಕಾಪಟ್ಟೆ ಆಟದ ಸಾಮಾನ್ ಬರತ್ತೆ. ಅಯ್ಯೋ ದೇವ್ರೆ, ನಾನಂತೂ ನನ್ ಗಂಡ ಪೂರ್ತಿಯಾಗಿ ಸರಿ ಹೋದ್ಮೇಲೆ ಒಪ್ಕೊಳ್ಳೋದು. ಆ ಕೂಡ್ಲೆ ರವಿನೂ ಸರಿ ಹೋಗ್ತಾನೆ. ಅವನು ಆ ಕೂಡ್ಲೆ ಎದ್ದು ನಿಂತ್ಕೋತಾನೆ. ಸೀತಾ ತನ್ನ ಕಣ್ಣೀರನ್ನ ತಡೆಯೋದಿಕ್ಕೆ ಆಗಲ್ಲ. ಧನ್ಯವಾದ ಧನ್ಯವಾದ ಮಾಯದ ಬದ್ನೆಕಾಯಿ. ಸೀತಾ ಮತ್ತೆ ಮಕ್ಕಳು ರವಿನ ಗಟ್ಟಿಯಾಗಿ ಅಪ್ಕೋತಾರೆ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ, ನಾನು ನನ್ ಕಾಲ್ ಮೇಲೆ ನಿಂತಿದ್ದೀನಿ ಅನ್ನೋದು. ಓ ದೇವರೇ, ನಿನಗೆ ಕೋಟಿ ಕೋಟಿ ನಮನಗಳು. ರವಿ ಮತ್ತೆ ಸೀತಾಳ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗೋಗಿತ್ತು. ಇಡೀ ಕುಟುಂಬ ಖುಷಿಯಾಗಿತ್ತು. ಆಮೇಲೆ ಒಬ್ಬೊಬ್ರಾಗಿ ತಮ್ಮ ಇಚ್ಛೆಗೆ ಅನುಸಾರವಾಗಿ ವಸ್ತುಗಳನ್ನ ಕೇಳ್ಕೊತಾ ಇದ್ರು. ಹೇ ಜಾದುವಿನ ಬದ್ನೆಕಾಯಿ, ನನಗೆ ಎಷ್ಟು ಹಣ ಕೊಡು ಅಂದ್ರೆ ಅದ್ರಿಂದ ಬರೀ ನನ್ನ ಕುಟುಂಬನ ನೋಡ್ಕೊಳ್ಳೋದು ಮಾತ್ರವಲ್ದೆ ಜೊತೆಗೆ ಬಡವರಿಗೆ ಸಹಾಯ ಮಾಡುವಷ್ಟು. ರವಿ ಮುಂದೆ ಸಿಕ್ಕಾಪಟ್ಟೆ ದುಡ್ಡು ಮತ್ತೆ ಚಿನ್ನದ ಗಟ್ಟಿ ಬರುತ್ತೆ. ಹೇ ಜಾದುವಿನ ಬದ್ನೆಕಾಯಿ, ನನ್ಗೆ ತುಂಬಾ ದೊಡ್ಡ ಮನೆ ಬೇಕು, ಮತ್ತೆ ಹೊರಗಡೆ 2 ಗೋಮಾತೆ ಕೂಡ ಬೇಕು. ಮತ್ತೆ ನೋಡ್ತಾ ನೋಡ್ತಾ ರವಿ ಮತ್ತೆ ಸೀತಾರ ಮನೆ ಒಂದು ದೊಡ್ಡ ಬಂಗ್ಲೋ ಆಗಿ ಬದಲಾಗೋಗತ್ತೆ. ಅಮ್ಮ, ಗೋಮಾತೆಯ ಧ್ವನಿ ಕೇಳಿಸ್ತಾ ಇದೆ. ಎಲ್ರೂ ಹೊರಗಡೆ ಬಂದು ನೋಡ್ದಾಗ ಅವ್ರ ಅಂಗಳದಲ್ಲಿ 2 ಹಸು ನಿಂತಿತ್ತು. ಸೀತಾ ಖುಷಿಯಾಗಿದ್ಲು. ಅವ್ರು ವಾಪಸ್ ಒಳಗಡೆ ಹೋಗ್ತಾರೆ. ಇನ್ನು ಏನ್ ಕೇಳೋಕ್ಕಾಗತ್ತೆ ನಾವು? ನಮಗ್ ಬೇಕಾಗಿರೋದೆಲ್ಲ ಈಗಾಗ್ಲೇ ಸಿಕ್ಕಿದೆ ಮಕ್ಳ. ನಾವಿನ್ನೂ ಕೇಳ್ತಾ ಹೋದ್ರೆ ಆಮೇಲೆ ನಮ್ಮ ದುರಾಸೆಗೆ ಕಮ್ಮಿನೇ ಇರೋದಿಲ್ಲ. ಹಾಗೂ ದುರಾಸೆಗೆ ಯಾವತ್ತೂ ಕೊನೆ ಆಗೋದಿಲ್ಲ ಮಕ್ಕಳೇ. ಸೀತಾ ಆ ಜಾದುವಿನ ಬದ್ನೆಕಾಯಿನ ಅಲ್ಮಾರಿ ಒಳಗಡೆ ಇಡ್ತಾಳೆ. ಆವತ್ತಿಂದ ರವಿ ಮತ್ತೆ ಅವನ ಕುಟುಂಬದವರು ಬಡವರಿಗೆ ಸಹಾಯ ಮಾಡಕ್ ಮುಂದಾಗ್ತಾರೆ. ಆವತ್ತಿಂದ ಅವರು ಕೇವಲ ಬಡವ್ರಿಗೆ ಮಾತ್ರ ದುಡ್ಡನ್ನ ಕೇಳ್ತಾ ಇದ್ರು. ಅವರ ಜಾದುವಿನ ಬದ್ನೆಕಾಯಿ ಒಂದು ದಾರಿ ಆಯ್ತು. ಅದರಿಂದ ಬಡ ಮಕ್ಕಳಿಗೆ ಸಹಾಯ ಮಾಡೋದಕ್ಕೂ ಕೂಡ ಒಂದು ದಾರಿ ಆಯ್ತು. ಆ ಜಾದುವಿನ ಬದ್ನೆಕಾಯಿ ಸೀತಂಗೆ ಸಿಕ್ತು. ಯಾಕಂದ್ರೆ ಅವರು ನಿಸ್ವಾರ್ಥದಿಂದ ಜನಗಳ ಸೇವೆ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋ ಕಾರಣಕ್ಕೆ. ಮೋಹನ್ ಲಾಲ್ ಊರಲ್ಲಿರೋ ಒಂದು ಹೆಸರುವಾಸ ರೈತನಾಗಿದ್ದ. ಆದ್ರೆ ತನ್ನ ಹೆಂಡತಿ ಅನಾರೋಗ್ಯದಿಂದ ಅವನ ಹತ್ರ ಇರೋ ಹೊಲ ಗದ್ದೆನ ಮಾರ್ಬೇಕಾಗಿತ್ತು. ಆದ್ರಿಂದ ಅವನ ಮನೆ ಪಕ್ಕದಲ್ಲಿ ಒಂದು ಪರಾಟ ಅಂಗಡಿನ ಓಪನ್ ಮಾಡ್ದ. ಬೇಗನೆ ಅವನ ವ್ಯಾಪಾರ ಹಾಗೂ ರುಚಿಕರವಾದ ಪರಾಟದಿಂದ ಊರಲ್ಲಿರೋ ಜನರನ್ನೆಲ್ಲ ಸೆಳೆದಿದ್ದ. ಸುಮಿತ್ರಾ ಹಾಗೂ ರಾಜು ಸ್ಕೂಲ್ ಪಕ್ಕದಲ್ಲಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿತ್ತು. ಅದರ ಪ್ರಚಾರವನ್ನು ರೇಡಿಯೋ, ನ್ಯೂಸ್ ಪೇಪರ್, ಆಟೋ ಮತ್ತೆ ದೊಡ್ಡ ದೊಡ್ಡ ಬೋರ್ಡ್ ಗಳಲ್ಲೆಲ್ಲ ಹಾಕಿದ್ರು. ಈ ತರ ಪ್ರಚಾರವಾಗಿತ್ತು. ನಿನ್ನೆ ನಾವು ಪಿಜ್ಜಾ ತಿಂದ್ವಿ. ಎಂತ ಪಿಜ್ಜಾ ಅಂತ್ಯ? ನಾನು ನಮ್ಮಪ್ಪ ಪಿಜ್ಜಾ ಆರ್ಡರ್ ಮಾಡಾದ್ಮೇಲೆ 1 ಗಂಟೆ ಕಾಲ ಪಾರ್ಕಿಂಗ್ ಅಲ್ಲೇ ವೇಟ್ ಮಾಡಿದ್ವಿ. ಆಮೇಲೆ ನಮ್ಗೆ ಪಿಜ್ಜಾ ಸಿಕ್ತು. ಹೌದಾ? ಅಷ್ಟೊಂದು ರುಚಿಕರವಾಗಿತ್ತ ಪಿಜ್ಜಾ? ಮತ್ತಿನ್ನೇನು, ನಿಮ್ಗಳನ್ನ ಒಳಗೂ ಕೂಡ ಬಿಡಲ್ಲ ಆ ಗಾರ್ಡು. ಒಳಗ್ ಹೋಗಕ್ ಯಾಕೆ ಬಿಡಲ್ಲ? ಅಯ್ಯೋ, ಅದು ನಿಮ್ಮಪ್ಪನ ಫುಟ್ಬಾತಿನ ಪರೋಟಾ ಅಂಗಡಿ ಅನ್ಕೊಂಡ.
ಯಾರ್ ಬೇಕಂದ್ರು ಹೋಗೋದಕ್ಕೆ ಆ ಅಂಗಡಿಗೊಂದು ಸ್ಟೇಟಸ್ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾರಲ್ಲಿ ಕಾಯ್ತಾ ಇರ್ತಾರೆ, ಆಗ್ಲೇ ಅವ್ರಿಗೆ ಪಿಜ್ಜಾ ತಿನ್ನೋದಕ್ ಸಿಗೋದು, ಗೊತ್ತಾಯ್ತಾ? ರಾಕಿ ಮಾತನ್ನು ಕೇಳಿ ಎಲ್ರು ನಗಕ್ ಶುರು ಮಾಡ್ತಾರೆ. ಆದ್ರೆ ಸುಮಿತ್ರಾಗೆ ರಾಕಿ ಮಾಡ್ದ ತಮಾಷೆ ಇಷ್ಟ ಆಗ್ಲಿಲ್ಲ. ರಾಜು ಸ್ಕೂಲಿಂದ ಮನೆ ಕಡೆಗೆ ಹೋಗ್ಬೇಕಾದ್ರೆ ಪಿಜ್ಜಾ ಅಂಗಡಿ ಮುಂದೆ ಇರೋ ಜನರ ಗುಂಪನ್ನು ನೋಡಿ ಬೆಪ್ಪಾಗ್ತಾನೆ. ಸುಮಿತ್ರಾ ಅವನ್ನ ಸಮಾಧಾನಿಸಿ ಮನೆ ಕರ್ಕೊಂಡ್ ಬರ್ತಾಳೆ. ಅಪ್ಪ ಅಪ್ಪ, ನಮ್ಗೂ ಪಿಜ್ಜಾ ತಿನ್ಬೇಕು. ಸರಿ ಪುಟ್ಟ, ಯಾವತ್ತಾದ್ರೂ ಕೊಡಿಸ್ತೀನಿ. ಆದ್ರೀಗ ಬಿಸಿ ಬಿಸಿ ಆಲೂ ಪರೋಟ ಮಾಡಿದೀವಿ, ಅದನ್ ತಿನ್ನು. ನಾನ್ ತಿನ್ನಲ್ಲ, ನನ್ಗೆ ಪಿಜ್ಜಾನೇ ಬೇಕು. ನೋಡು ರಾಜು, ಪಿಜ್ಜಾ ತುಂಬಾ ದುಬಾರಿ ಬೆಲೆ, ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಸದ್ಯಕ್ಕೆ ಪಿಜ್ಜಾ ಕೊಡ್ಸಕ್ ಆಗಲ್ಲ, ಆದ್ರೆ ನಿನಗ್ ಮಾತ್ ಕೊಡ್ತೀನಿ, ಒಂದಲ್ಲ ಒಂದಿನ ಖಂಡಿತ ಪಿಜ್ಜಾ ಕೊಡಿಸ್ತೀನಿ. ಇಲ್ಲ ಅಪ್ಪ, ನನಗ್ ನಾಳೆನೆ ಪಿಜ್ಜಾ ಬೇಕು. ಒಂದ್ ವೇಳೆ ಪಿಜ್ಜಾ ಸಿಕ್ಕಿಲ್ಲ ಅಂದ್ರೆ ನಾನ್ ಏನು ತಿನ್ನಲ್ಲ. ರಾಜು, ಹಠ ಮಾಡ್ಬೇಡ. ಅಪ್ಪ ಹೇಳ್ತಿದಾರಲ್ವಾ, ಅವ್ರು ನಮ್ಮನ್ ಒಂದಿನ ಪಿಜ್ಜಾ ತಿನ್ನಕ್ ಕರ್ಕೊಂಡು ಹೋಗ್ತಾರಂತ. ಇಲ್ಲ ಅಕ್ಕ, ನಾನಂತೂ ಪಿಜ್ಜಾ ನಾಳೆನೆ ತಿನ್ಬೇಕು. ರಾಕಿ ಅಣ್ಣ ಸ್ಕೂಲಲ್ಲಿ ಹೇಳಿದ್ರು ಪಿಜ್ಜಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಯ್ಯೋ ರಾಜು, ಅವ್ನ್ ಡಾಕ್ಟರ್ ಮಗ, ಅವನ ಹತ್ರ ತುಂಬಾನೇ ದುಡ್ಡಿದೆ. ಇವಾಗ ಹೋಗ್ ಊಟ ಮಾಡು. ಪರಾಟ ತಿನ್ಕೊಂಡು ಮಕ್ಳು ಮಲ್ಕೊಂಡ್ರು. ಆದ್ರೆ ಮೋಹನ್ ಲಾಲ್ಗೆ ನಿದ್ದೆನೆ ಬರ್ಲಿಲ್ಲ. ಅವನು ಅವನ್ ಬಡತನದ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನ್ ಎಷ್ಟು ದುರಾದೃಷ್ಟವಂತ ಅಂತ ಅವನ್ ಮಕ್ಳ ತಿನ್ನೋ ಆಸೆನ್ ಕೂಡ ಅವನ್ಗೆ ಪೂರೈಸಕ್ ಆಗ್ತಿರ್ಲಿಲ್ಲ. ಅವನ್ ಕಣ್ಣಿಂದ ನೀರ್ ಬಂತು. ಹೀಗ್ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಮರುದಿನ ಬೆಳಿಗ್ಗೆ ಮಕ್ಳು ಶಾಲೆಗೆ ಹೋದ್ರು. ಇವತ್ ಕೂಡ ಇಡೀ ಸ್ಕೂಲಲ್ಲಿ ಪಿಜ್ಜಾದೇ ಚರ್ಚೆ ನಡೀತಿತ್ತು. ಗೆಳೆಯರೇ, ನಾಳೆ ನನ್ನ ಜನ್ಮದಿನ, ಮತ್ತೆ ನಾಳೆ ನನ್ ಕಡೆಯಿಂದ ಸಂಜೆ ಎಲ್ಲರಿಗೂ ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ. ನಾಳೆ ಸಂಡೇ, ಮತ್ತೆ ಸ್ಕೂಲ್ಗೂ ಕೂಡ ರಜಾ ಇದೆ. ನಾಳೆ ಸಂಜೆ ಎಲ್ಲಾರು ಒಳ್ಳೊಳ್ಳೆ ಬಟ್ಟೆನ ಹಾಕೊಂಡ್ ಬರ್ಬೇಕು, ಓಕೆ? ಅಣ್ಣ, ನಾವು ಬರ್ಬೋದಲ್ವಾ? ನಮ್ಗೆ ಹೇಳಲೇ ಇಲ್ಲ ನೀವು. ಇಲ್ಲ, ನೀವೆಲ್ಲ ಅಲ್ಲಿ ಬರ್ಬಾರ್ದು. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಬರೋದು, ಒಳ್ಳೆ ಸ್ಟೇಟಸ್ ಇರೋ ವ್ಯಕ್ತಿಗಳು ಬರ್ತಾರೆ. ನೀನ್ ಬರೀ ಪರೋಟ ತಿನ್ಬೇಕು. ರಾಜು, ಇವ್ರ ಪಿಜ್ಜಾಕ್ಕಿಂತ ನಮ್ ಪರಾಟ ತುಂಬಾ ರುಚಿಕರವಾಗಿದೆ. ಅಯ್ಯೋ ಹೋಗೋಗು, ಮಂಗಂಗೆಲ್ ಗೊತ್ತಾಗುತ್ತೆ ಪಿಜ್ಜಾ ಎಷ್ಟು ರುಚಿಯಾಗಿರುತ್ತೆ ಅಂತ. ಸ್ಕೂಲ್ ಹೊರಗಡೆ ಪಿಜ್ಜಾದು ಪೋಸ್ಟರ್ ಹಾಕಿದಾರಲ್ಲ, ಅದನ್ನ ನೋಡ್ಕೊಂಡು ಪರೋಟ ತಿನ್ರಿ. ಪಿಜ್ಜಾ ತಿಂತಾ ಇದೀನಿ ಅನ್ಕೊಂಡು. ರಾಕಿ, ಹೀಗೆಲ್ಲ ಮಾತಾಡ್ಬಾರ್ದು. ನಡಿ ಸುಮಿತ್ರಾ, ಇವನು ಈ ತರನೇ ಮಾತಾಡೋದು. ರಾಜು ಫೋಟೋ ನೋಡಿ ಪರಾಟ ತಿನ್ನೋ ವಿಷಯದಲ್ಲಿ ಎಲ್ರೂ ನಗಕ್ ಶುರು ಮಾಡಿದ್ರು. ಸುಮಿತ್ರಾ ಮತ್ತೆ ರಾಜುಗೆ ತುಂಬಾನೇ ಬೇಜಾರಾಯ್ತು. ಇಬ್ರು ಮನೆಗ್ ಬಂದ್ರು. ಅಯ್ಯೋ ರಾಜು, ಯಾಕೆ ಹಿಂಗೆ ಮುಖ ಸಪ್ಪಗಿಟ್ಕೊಂಡಿದ್ಯಾ? ಅಪ್ಪ, ವಿಷಯ ಏನಂದ್ರೆ ನಾಳೆ ರಾಕಿಯ ಹುಟ್ಟಿದ ಹಬ್ಬ. ಅವ್ನ್ ಎಲ್ರನ್ನು ಕರ್ದಿದ್ದಾನೆ, ಆದ್ರೆ ನಮ್ಮನ್ ಬಿಟ್ಟು. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ. ಅಯ್ಯೋ, ಇಷ್ಟೇನಾ ವಿಷಯ? ನಾಳೆ ನಿಮ್ಗೋಸ್ಕರ ನಾನು ಒಳ್ಳೆ ಆಲೂ ಪರೋಟ ಕೊಡಿಸ್ತೀನಿ, ಮತ್ತೆ ನಾವು ಪಾರ್ಟಿ ಮಾಡೋಣ. ನನಗ್ ಬೇಕಾಗಿಲ್ಲ ಪರೋಟ, ನನಗಂತೂ ಪಿಜ್ಜಾ ಬೇಕು. ನಾನು ಪಿಜ್ಜಾ ತಿನ್ಬೇಕು. ಪುಟ್ಟ, ನಾನ್ ಹೇಳ್ದೆ ತಾನೆ, ಈಗ ನನ್ನ ಹತ್ರ ನಿಮ್ಗಳಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಪಿಜ್ಜಾ ಎಲ್ಲಿಂದ ಕೊಡಿಸ್ಲಿ? ಇಷ್ಟ್ ಹೇಳಿ ಮೋಹನ್ ಲಾಲ್ ಕಣ್ಣಲ್ಲಿ ನೀರ್ ತುಂಬಿಸಿ ಏನು ಹೇಳ್ದೆ ಮನೆಯಿಂದ ಹೊರಗ್ ನಡ್ಕೊಂಡ್ ಹೋದ. ರಾಜು, ನೀನು ಆ ತರ ಮಾತಾಡ್ಬಾರ್ದಾಗಿತ್ತು. ಪಿಜ್ಜಾ ಹಠ ಬಿಟ್ಬಿಡು ರಾಜು. ದುಡ್ಡಿದ್ದಾಗ ಖಂಡಿತ ಪಿಜ್ಜಾ ತಿನ್ನಕ್ ಹೋಗೋಣ. ಇಲ್ಲಿವರೆಗೂ ನಮ್ಮ ಹತ್ರ ದುಡ್ಡು ಯಾವತ್ತೂ ಇರ್ಲಿಲ್ಲ. ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ, ಮತ್ತೆ ನಾವು 2 ವರ್ಷದಿಂದ ಒಂದೇ ಬಟ್ಟೆ ಹಾಕೋತಿದೀವಿ. ಏನ್ ನಾವು ಯಾವತ್ತೂ ಪಿಜ್ಜಾ ತಿನ್ನೋದಕ್ಕಾಗಲ್ವಾ ಅಕ್ಕ? ಆತರ ಏನಿಲ್ಲ ರಾಜು, ನಾವ್ ಖಂಡಿತ ಒಂದಲ್ಲ ಒಂದಿನ ಪಿಜ್ಜಾ ತಿಂತೀವಿ. ಆ ರಾತ್ರಿ ರಾಜು ಮನೇಲಿ ಊಟ ಮಾಡಿಲ್ಲ. ಮನೆಯಲ್ಲಿ ಯಾರು ತಿಂದಿಲ್ಲ. ಬೆಳಿಗ್ಗೆ ಮೋಹನ್ ಲಾಲ್ ಎದ್ದು ಬಜಾರ್ ಕಡೆ ಹೋದ್ರು. ವಾಪಸ್ ಬಂದು ನೋಡ್ದಾಗ ರಾಜು ಇನ್ನ ಮಲ್ಗಿದ್ದ. ಸುಮಿತ್ರಾ ಗೊತ್ತಾಯ್ತು ರಾಜು ಇನ್ನ ಕೋಪದಲ್ಲಿದ್ದಾನೆ ಅಂತ. ತಿಂಡಿ ಕೂಡ ತಿನ್ಲಿಲ್ಲ. ಎದೋಳು ಪುಟ್ಟ, ನಾನ್ ಇವತ್ತು ನಿಮ್ಗೋಸ್ಕರ ಪರೋಟ ಪಿಜ್ಜಾ ಕೊಡಿಸ್ತೀನಿ. ನಡಿ ಎದೋಳು. ಅಪ್ಪ, ನಾನ್ ಹೇಳ್ದೆ ತಾನೆ, ನನ್ಗೆ ಪರೋಟ ಸಿಗೋವರೆಗೂ ಬೇರೆ ಏನು ತಿನ್ನಲ್ಲ. ಮೋಹನ್ ಲಾಲ್ ಪರಾಟದ ಮೇಲೆ ಚೀಸ್, ಫ್ರೂಟ್ಸ್ ಮತ್ತು ಸ್ಯಾಲಡ್ ಹಾಕಿ ಪಿಜ್ಜಾ ಮಾಡ್ತಾನೆ. ಆದ್ರೆ ಎಷ್ಟ್ ಹೇಳಿದ್ರು ರಾಜು ಒಂದ್ ಚೂರು ಕೂಡ ತಿನ್ನಲ್ಲ. ಸುಮಿತ್ರಾ ಕೂಡ ರಾಜುನ್ ಒಪ್ಸಕ್ಕೆ ಹೇಳ್ತಾಳೆ, ಆದ್ರೂ ಅವನ್ ಒಪ್ಪಲ್ಲ. ಇವತ್ ಕೂಡ ಎಲ್ರು ಹಶ್ವಿಂದನೆ ಮಲಗ್ತಾರೆ. ಮಧ್ಯರಾತ್ರಿಯಲ್ಲಿ ರಾಜುಗೆ ತುಂಬಾನೇ ಹಶ್ವಾಗುತ್ತೆ. ಅವನು ಕಿಚನ್ಗೆ ಹೋಗಿ ಅಲ್ಲಿರೋ ಪರಾಟ ಪಿಜ್ಜಾ ತಿಂತಾನೆ. ಅವನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಆ ಪರಾಟ ಪಿಜ್ಜಾ ಕ್ಷಣಗಳಲ್ಲೇ ಖಾಲಿ ಆಗುತ್ತೆ. ಮೋಹನ್ ಲಾಲ್ ಸುಮ್ನೆ ನಿಂತ್ಕೊಂಡು ಅವನ್ ತಿನ್ನೋದನ್ನ ನೋಡ್ತಾನೆ. ಬೆಳಿಗ್ಗೆ ಎದ್ದು ಮೋಹನ್ ಲಾಲ್ ಬಜಾರ್ ಕಡೆಗೆ ಹೋಗ್ತಾನೆ. ವಾಪಸ್ ಬಂದು ಸುಮಿತ್ರಾನ ಕರೀತಾನೆ. ಸುಮಿತ್ರಾ, ಏ ಸುಮಿತ್ರಾ. ಹಾ ಅಪ್ಪ, ಬಂದೆ. ತಗೋ ದುಡ್ಡು, ಮತ್ತೆ ಸ್ಕೂಲಿಂದ ಬರ್ಬೇಕಂದ್ರೆ ಪಿಜ್ಜಾ ತಗೊಂಡ್ಬರ್ಬೇಕು. ಅಪ್ಪ, ದುಡ್ಡು ಎಲ್ಲಿಂದ ಬಂತು?
ಅದು ಎಲ್ಲಿಂದನೋ ಬಂತು. ಮತ್ತೆ ನಾನು ಟಿಫನ್ ಅಲ್ಲಿ ಪಿಜ್ಜಾ ಪರೋಟ ಇಟ್ಟಿದ್ದೀನಿ, ಮರಿದೆ ತಿನ್ಬೇಕು. ಸುಮಿತ್ರಾ ಮನೆಯಿಂದ ಸ್ಕೂಲ್ ಕಡೆಗೆ ಹೋಗ್ತಾ ಇದ್ಲು. ಅವಾಗ ನೋಡ್ದಾಗ ಅಪ್ಪ ಸೈಕಲ್ ಅಲ್ಲಿರ್ಲಿಲ್ಲ. ಅವಳಿಗೆ ಅರ್ಥ ಆಯ್ತು ಅಪ್ಪ ಸೈಕಲ್ ಮಾರಿ ದುಡ್ಡು ತಂದ್ರು ಅಂತ. ಸುಮಿತ್ರಾ ಮತ್ತೆ ರಾಜು ಸ್ಕೂಲಿಗೆ ಬಂದ್ರು. ಸ್ಕೂಲಲ್ಲಿ ನಿನ್ನೆ ನಡೆದಿದ್ ರಾಕಿ ಬರ್ತ್ಡೇ ಪಾರ್ಟಿ ಬಗ್ಗೆನೇ ಮಾತುಗಳು. ಎಲ್ರ ಬಾಯಲ್ಲಿ ಪಿಜ್ಜಾ ಪಾರ್ಟಿ ಅನ್ನೋದೇ ಮಾತಿತ್ತು. ಲಂಚ್ಗೆ ಸುಮಿತ್ರಾ ಮತ್ತೆ ರಾಜು ಪರಾಟ ಪಿಜ್ಜಾನೇ ತಿಂತಾ ಇದ್ರು. ಅವಾಗಲ್ಲಿ ರೀತಾ ಬಂದ್ಲು. ಅಯ್ಯೋ, ನೀವಿಬ್ರು ಇದ್ ಯಾವ ಡಿಶ್ ತಿಂತಾ ಇದ್ದೀರಾ? ಇದು ನಮ್ಮಪ್ಪ ಮಾಡಿದ್ದು ಪರೋಟ ಪಿಜ್ಜಾ. ಹಾ, ಈ ಸ್ಪೆಷಲ್ ಡಿಶ್ ಅಪ್ಪ ಮಾಡಿದ್ದು. ತಗೋ ನೀನು ತಿನ್ನು, ತುಂಬಾನೇ ಚೆನ್ನಾಗಿದೆ. ಓ ವಾವ್, ಇದು ತುಂಬಾನೇ ಚೆನ್ನಾಗಿದೆ. ಈ ಪರೋಟ ಪಿಜ್ಜಾ ಸಕ್ಕತ್ತಾಗಿದೆ. ಬನ್ನಿ ಎಲ್ರು ಬನ್ನಿ, ಪರೋಟ ಪಿಜ್ಜಾ ನಿನ್ನೆಯ ಪಾರ್ಟಿ ಪಿಜ್ಜಾಕ್ಕಿಂತ ಎಷ್ಟೋ ಚೆನ್ನಾಗಿದೆ. ಸುಮಿತ್ರಾ ಪ್ಲೀಸ್ ನನ್ಗೂ ಒಂದ್ ಪೀಸ್ ಕೊಡ್ತೀಯಾ? ಹಾ ತಗೋ ರಾಕಿ, ನೀನು ತಿನ್ನು. ವಾಹ್, ನಿಜವಾಗ್ಲೂ ಇದು ಎಷ್ಟು ಟೇಸ್ಟಿ ಆಗಿದೆ ಪರೋಟ ಪಿಜ್ಜಾ. ನಾನಂತೂ ಇಷ್ಟು ಟೇಸ್ಟಿ ಪಿಜ್ಜಾ ಯಾವತ್ತೂ ತಿಂದಿಲ್ಲ. ಬೇಗನೆ ಇಡೀ ಊರಲ್ಲಿ ಪರೋಟ ಪಿಜ್ಜಾದ ಬಗ್ಗೆನೇ ಚರ್ಚೆ ನಡೀತಿತ್ತು. ಸುಮಿತ್ರಾ ಅಪ್ಪನ್ಗೆ ಪರೋಟ ಪಿಜ್ಜಾ ಮಾಡಕ್ ಸಲಹೆ ಕೊಟ್ಲು. ಈಗ ಅವ್ರ ಅಂಗಡಿ ಮುಂದೆ ತುಂಬಾ ಜನ ಸೇರಿದ್ರು. ಪಿಜ್ಜಾ ಅಂಗಡಿಯಲ್ಲಿ ಜನಗಳು ಹೋಗೋದ್ ಕಡಿಮೆ ಆಯ್ತು. ಪಿಜ್ಜಾ ಅಂಗಡಿಗೆ ಇನ್ನೇನ್ ಮುಚ್ಚೋ ಅಂತ ಪರಿಸ್ಥಿತಿ ಬಂತು. ಒಂದು ದಿನ ಪಿಜ್ಜಾ ಅಂಗಡಿಯ ಮಾಲೀಕ ಮೋಹನ್ ಲಾಲ್ ಅಂಗಡಿಗೆ ಬಂದ. ಮೋಹನ್ ಲಾಲ್ ಅವರೇ, ನಾನು ನಿಮ್ಮ ಪರೋಟ ಪಿಜ್ಜಾ ಬಗ್ಗೆ ತುಂಬಾ ಕೇಳಿದ್ದೀನಿ. ಇವತ್ತು ಟೇಸ್ಟು ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಹುಶಃ ನಿಮ್ಮ ಕೈಯಲ್ಲಿ ಚಮತ್ಕಾರ ಇದೆ. ಹಾ, ಧನ್ಯವಾದ. ಯಾಕೆ ನಾವಿಬ್ರು ಸೇರ್ಕೊಂಡು ಕೆಲಸ ಮಾಡಬಾರ್ದು? ನೀನು ನನ್ನ ಅಂಗಡಿಯನ್ನ ಉಪಯೋಗಿಸ್ಕೋ, ನಾನು ಫಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ನೋಡ್ಕೊಂತೀನಿ. ಎಷ್ಟು ಪ್ರಾಫಿಟ್ ಬರುತ್ತೋ ಅರ್ಧ ಅರ್ಧ ತಗೊಳ್ಳೋಣ. ಮೋಹನ್ ಲಾಲ್ಗೆ ಈ ಪ್ರಪೋಸಲ್ ಇಷ್ಟ ಆಯ್ತು. ಇಬ್ರು ಜೊತೆಗ್ ಸೇರಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಪರೋಟ ಪಿಜ್ಜಾನ ಟೇಸ್ಟ್ ಮತ್ತು ಒಳ್ಳೆಯ ಮಾರ್ಕೆಟಿಂಗ್ ಇಂದ ಬೇರೆ ಬೇರೆ ಊರುಗಳಲ್ಲಿ ಬ್ರಾಂಚ್ ಗಳು ಓಪನ್ ಆಯ್ತು. ಈಗ ಜನರು ಮೋಹನ್ ಲಾಲ್ ನ ಸೇಠ್ ಮೋಹನ್ ಲಾಲ್ ಅಂತ ಕರೆಯಕ್ ಶುರು ಮಾಡಿದ್ರು. ಅವನ್ ಊರಲ್ಲಿ ಒಂದು ದೊಡ್ಡದಾಗಿರೋ ಬಂಗ್ಲೆಯಲ್ಲಿ ಇರಕ್ ಶುರು ಮಾಡ್ದ.